की नरेंद्र मोदी की बीएस येडियूरप्पा की दलित विरोधी कांग्रेस सरकार के दलित विरोधी कांग्रेस सरकार के दलित विरोधी कांग्रेस सरकार के भ्रष्ट सिद्धरामಯ್ಯನವರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯಪಾಲರ ಬಗ್ಗೆ ಅವಹೇಳನಗಾಗಿ ಹೇಳಿಕೆ ಕೊಡುತ್ತಿರುವ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಕೂಡಾಣ ಗುಳುಂ ಮಾಡಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಸೈಟುಗಳನ್ನೇ ಗುಳುಂ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಐವಾನ್ ಡಿಸೋಜಾಗೆ ದೇಶದ್ರೋಹಿ ಹೇಳಿಕೆ ನೀಡುವ ಸಮೀರ್ ಅಹಮದ್ ಅವರಿಗೆ ಭಾರತ್ ಮಾತಾ ಕಿ ರಾಜ್ಯಪಾಲ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡುತ್ತಿರುವ ದೇಶದ್ರೋಹಿ ಐವಾನ್ ಡಿಸೋಜಾಗೆ ರಾಜ್ಯಪಾಲರಿಗೆ ಈ ರೀತಿಯ ಮಾತುಗಳನ್ನ ಆಡ್ತಿರೋದು ದೊಡ್ಡ ತಪ್ಪು. ಏನು ಏಕವಚನದಲ್ಲಿ ಮಾತಾಡಿದ್ದಾನೆ ಐವಾನ್ ಡಿಸೋಜ, ಅವನ ಐವಾನ್ನೇ ಕೂಡ. ಜಿಲ್ಲಾ ಬಿಜೆಪಿ ಹಮ್ಮಿಕೊಂಡಿದೆ. ಇಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಬಿಜೆಪಿಯ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಕಾರ್ಯಕರ್ತರಿಗೆ ನಾನು ಸ್ವಾಗತವನ್ನು ಕೊಡ್ತಾ ಈ ಒಂದು ಪ್ರತಿಭಟನೆಯನ್ನು ಕುರಿತು ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದಂಥ ಟಿ ಸುರೇಶ್ ರಾಜ್ಯಪಾಲರ ಪ್ರತಿಜ್ಞಾ ದಹನವನ್ನು ಮಾಡಲಾಗಿದೆ. ಮಾಮೂಲಿ ಯಾವಾಗಲೂ ಇಸ್ಕೊಂಡು ಹೋಗ್ತಾರೆ, ಹಂಗೆ ಇಸ್ಕೊಂಡು ಹೋಗ್ತಾರೆ. ಈಗ ನೀವು ಈಗ ಈ ರಾಜ್ಯ ಸರ್ಕಾರ ಯಾವ ನಿರ್ದೇಶನ ಕೊಟ್ಟಿದೆ ಗೊತ್ತಿಲ್ಲ ನನಗೆ. ಈ ರಾಜ್ಯ ಸರ್ಕಾರ ನಮಗೆ ಗೊತ್ತಿಲ್ಲ. ಯಾವತ್ತೂ ಬೇರೆ ಇವತ್ತು ಒಳಗೆ ಬಿಟ್ಟಿಲ್ಲ. ಮುಂಚೆ ನಾವು ಜಿಲ್ಲಾಧಿಕಾರಿ ಪ್ರತಿಯೊಂದು ಕೊಡ್ತೀವಿ, ಓದ್ತೀವಿ, ಸಮಾಧಾನ ಅವರು ಇಸ್ಕೊಂತಾರೆ ಸರ್. ಮನವಿನ ಕೇಳಕ್ಕೆ ರೆಡಿ ಇಲ್ಲ. ಬಿಜೆಪಿಯ ಜನಪರ ಹೋರಾಟಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ಭಾರತ್. ಸಾಂವಿಧಾನಿಕ ಹುದ್ದೆಯಾದ ರಾಜ್ಯಪಾಲರ ಹುದ್ದೆಗೆ ಅಗೌರವ ತೋರಿಸುತ್ತಿರುವ ಕಾಂಗ್ರೆಸ್ ನಾಯಕರನ್ನು ಜಿಲ್ಲೆಯಲ್ಲಿ ಗುರುತಿಸಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಈ ರೀತಿಯ ಹೇಳಿಕೆ ಅವಹೇಳನಕಾರಿ ಮತ್ತು ಬಿಜೆಪಿಯ ಜನಪರ ಹೋರಾಟಕ್ಕೆ ಭಾರತೀಯ ಜನತಾ ಪಾರ್ಟಿಗೆ माता की नरेंद्र मोदी की बीएस येडियूरप्पा की दलित विरोधी कांग्रेस सरकार के दलित विरोधी कांग्रेस सरकार के दलित विरोधी कांग्रेस सरकार के भ्रष्ट सिद्धरामಯ್ಯನವರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯಪಾಲರ ಬಗ್ಗೆ ಅವಹೇಳನಗಾಗಿ ಹೇಳಿಕೆ ಕೊಡುತ್ತಿರುವ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಕೂಡಾಣ ಗುಳುಂ ಮಾಡಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಸೈಟುಗಳನ್ನೇ ಗುಳುಂ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಐವಾನ್ ಡಿಸೋಜಾಗೆ ದೇಶದ್ರೋಹಿ ಹೇಳಿಕೆ ನೀಡುವ ಸಮೀರ್ ಅಹಮದ್ ಅವರಿಗೆ ಭಾರತ್ ಮಾತಾ ಕಿ ರಾಜ್ಯಪಾಲ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡುತ್ತಿರುವ ದೇಶದ್ರೋಹಿ ಐವಾನ್ ಡಿಸೋಜಾಗೆ ರಾಜ್ಯಪಾಲರಿಗೆ ಈ ರೀತಿಯ ಮಾತುಗಳನ್ನ ಆಡ್ತಿರೋದು ದೊಡ್ಡ ತಪ್ಪು. ಏನು ಏಕವಚನದಲ್ಲಿ ಮಾತಾಡಿದ್ದಾನೆ ಐವಾನ್ ಡಿಸೋಜ, ಅವನ ಐವಾನ್ನೇ ಕೂಡ. ಜಿಲ್ಲಾ ಬಿಜೆಪಿ ಹಮ್ಮಿಕೊಂಡಿದೆ. ಇಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಬಿಜೆಪಿಯ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಕಾರ್ಯಕರ್ತರಿಗೆ ನಾನು ಸ್ವಾಗತವನ್ನು ಕೊಡ್ತಾ ಈ ಒಂದು ಪ್ರತಿಭಟನೆಯನ್ನು ಕುರಿತು ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದಂಥ ಟಿ ಸುರೇಶ್ ರಾಜ್ಯಪಾಲರ ಪ್ರತಿಜ್ಞಾ ದಹನವನ್ನು ಮಾಡಲಾಗಿದೆ.
ಹೋಗ್ತಾರೆ ಮಾಮೂಲಿ ಯಾವಾಗಲೂ ಹೆಂಗ್ ಇಸ್ಕೊಂಡು ಹೋಗ್ತಾರೆ ಹಂಗೆ ಇಸ್ಕೊಂಡು ಮುಂಚೆಲ್ಲ ಇಸ್ಕೊಳ್ಳೋ ಹೋಗ್ತಾರೆ. ಸರ್. ಈಗ ನೀವು ಈಗ ಈ ರಾಜ್ಯ ಸರ್ಕಾರ ಯಾವ ನಿರ್ದೇಶನ ಕೊಟ್ಟಿದೆ ಗೊತ್ತಿಲ್ಲ ನನಗೆ. ಈ ರಾಜ್ಯ ಸರ್ಕಾರ ನಮಗೆ ಗೊತ್ತಿಲ್ಲ, ಯಾವತ್ತೂ ಇಲ್ದೇ ಇವತ್ತು ಒಳಗ್ ಬಿಟ್ಟಿಲ್ಲ. ಮುಂಚೆಲ್ಲ ನಾವು ಜಿಲ್ಲಾಧಿಕಾರಿ ಪ್ರತಿಯೊಂದು ಕೊಡ್ತೀವಿ, ಓದ್ತೀವಿ, ಸಮಾಧಾನ ಅವ್ರು ಇಸ್ಕೊಂತಾರೆ ಸರ್. ಮನವಿನ ಕೇಳಕ್ಕೆ ರೆಡಿ ಇಲ್ಲ ಹೆಂಗ್ ಸರ್? ಈಗ ಒಂದು 10 ಬಿಜೆಪಿಯ ಜನಪರ ಹೋರಾಟಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ಭಾರತ್ ಸಾಂವಿಧಾನಿಕ ಹುದ್ದೆಯಾದ ರಾಜ್ಯಪಾಲರ ಹುದ್ದೆಗೆ ಅಗೌರವ ತೋರಿಸುತ್ತಿರುವ ಕಾಂಗ್ರೆಸ್ ನಾಯಕರನ್ನು ಜಿಲ್ಲೆಯಲ್ಲಿ ಗುರುತಿಸಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಈ ರೀತಿಯ ಹೇಳಿಕೆ ಅವಹೇಳನಕಾರಿ ಮತ್ತು ಮಾತಾ ಕಿ ಬಿಜೆಪಿಯ ಜನಪರ ಹೋರಾಟಕ್ಕೆ ಭಾರತೀಯ ಜನತಾ ಪಾರ್ಟಿಗೆ भारत माता की नरेंद्र मोदी की बीएस येडियूरप्पा की ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಎಸ್ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯಪಾಲರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಕೊಡುತ್ತಿರುವ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಕೂಡಾಣ ಗುಳುಂ ಮಾಡಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಸೈಟುಗಳನ್ನೇ ಗುಳುಂ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಐವಾನ್ ಡಿಸೋಜಾಗೆ ದೇಶದ್ರೋಹಿ ಹೇಳಿಕೆ ನೀಡುವ ಸಮೀರ್ ಅಹಮದ್ ಅವರಿಗೆ ಭಾರತ್ ಮಾತಾ ಕಿ ರಾಜ್ಯಪಾಲ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡುತ್ತಿರುವ ದೇಶದ್ರೋಹಿ ಐವಾನ್ ಡಿಸೋಜಾಗೆ ರಾಜ್ಯಪಾಲರಿಗೆ ಈ ರೀತಿಯ ಮಾತುಗಳನ್ನ ಆಡ್ತಿರೋದು ದೊಡ್ಡ ತಪ್ಪು. ಏನು ಏಕವಚನದಲ್ಲಿ ಮಾತಾಡಿದ್ದಾನೆ ಐವಾನ್ ಡಿಸೋಜಾ, ಅವನ ಐವಾನ್ನೇ ಕೂಡ. ಜಿಲ್ಲಾ ಬಿಜೆಪಿ ಹಮ್ಮಿಕೊಂಡಿದೆ. ಇಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಬಿಜೆಪಿಯ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಕಾರ್ಯಕರ್ತರಿಗೆ ನಾನು ಸ್ವಾಗತವನ್ನು ಕೋರ್ತಾ ಈ ಒಂದು ಪ್ರತಿಭಟನೆಯನ್ನು ಕುರಿತು ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದಂಥ ಟಿ ಸುರೇಶ್ ರಾಜ್ಯಪಾಲರ ಪ್ರತಿಷ್ಠಿತ ದಹನವನ್ನು ಮಾಡಲಾಗಿದೆ. ಹೋಗ್ತಾರೆ ಮಾಮೂಲಿ ಯಾವಾಗಲೂ ಹೆಂಗ್ ಇಸ್ಕೊಂಡು ಹೋಗ್ತಾರೆ ಹಂಗೆ ಇಸ್ಕೊಂಡು ಮುಂಚೆಲ್ಲ ಇಸ್ಕೊಳ್ಳೋ ಹೋಗ್ತಾರೆ. ಸರ್. ಈಗ ನೀವು ಈಗ ಈ ರಾಜ್ಯ ಸರ್ಕಾರ ಯಾವ ನಿರ್ದೇಶನ ಕೊಟ್ಟಿದೆ ಗೊತ್ತಿಲ್ಲ ನನಗೆ. ಈ ರಾಜ್ಯ ಸರ್ಕಾರ ನಮಗೆ ಗೊತ್ತಿಲ್ಲ, ಯಾವತ್ತೂ ಇಲ್ದೇ ಇವತ್ತು ಒಳಗ್ ಬಿಟ್ಟಿಲ್ಲ. ಮುಂಚೆಲ್ಲ ನಾವು ಜಿಲ್ಲಾಧಿಕಾರಿ ಪ್ರತಿಯೊಂದು ಕೊಡ್ತೀವಿ, ಓದ್ತೀವಿ, ಸಮಾಧಾನ ಅವ್ರು ಇಸ್ಕೊಂತಾರೆ ಸರ್. ಮನವಿನ ಕೇಳಕ್ಕೆ ರೆಡಿ ಇಲ್ಲ ಹೆಂಗ್ ಸರ್? ಈಗ ಒಂದು 10 ಬಿಜೆಪಿಯ ಜನಪರ ಹೋರಾಟಕ್ಕೆ